ಯಾವತ್ತೂ ಕೂಡ ನಾವು ಒಳಾಯಸ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ಹಾಕೋದಾಗಲಿ ಅಥವಾ ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಈಗ ಏನು ಈ ಬಹಿರಂಗವಾಗಿ ಚರ್ಚೆ ಮಾಡಬೇಕು ಅಂತ ಸಂಸದರು ವಿಷಯ ಹೇಳ್ತಾ ಇದ್ರು. ಯಾವುದೇ ರೀತಿಯಾದಂಥ ಒಳಾಯಸ್ಪುರಕ್ಕೆ ಮಾತ್ರ ಪಕ್ಷಪಾತ ಮಾಡೋದಾಗಲಿ ಅದನ್ನು ಮಾಡಿಲ್ಲ. ಒಂದು ಎರಡನೇದು, ಇವತ್ತು ಇಡೀ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ಕಾಂಪ್ರಹೆನ್ಸಿವ್ ಆಗಿ ಇಡೀ ಜಿಲ್ಲೆಗೆ ಇವತ್ತು ಸಹಕಾರ ಆಗೋ ರೀತಿಯಲ್ಲಿ ಇವತ್ತು ಅನುದಾನಗಳನ್ನ ಕೊಟ್ಟಿದ್ದೀವಿ. ನಾವು ಈ ಒಂದು ಲೆಕ್ಕಾಚಾರ ಮಾಡಿದ್ರೆ ಇಷ್ಟು ಅನುದಾನ ಕೊಟ್ಟಿರೋದು ಸುಮಾರು ಇವತ್ತು ಒಂದು 50 ಕೋಟಿ ದಾಟಿತ್ತು. 50 ಕೋಟಿ ಅದನ್ನು ನಾನು 3 ವರ್ಷದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ್ಮೇಲೆ ಈ 50 ಕೋಟಿ ಸುಮಾರು 1000ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇವತ್ತು ಅನುದಾನವನ್ನು ಕೊಟ್ಟಿರ್ಬೋದು. ಏನೋ ಮೊನ್ನೆ ಹೇಳ್ತಾ ಇದ್ರು ಎಷ್ಟು ಪಂಚಾಯತಿಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಂತ. ಇವತ್ತು 1000ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇವತ್ತು ಭೇಟಿ ಕೊಟ್ಟು ಮುರಳಿ ಪೂಜೆ ಮಾಡಿ ಅಲ್ಲಿ ರಸ್ತೆ ಕಾಮಗಾರಿ ಆಗಿರ್ಬೋದು ಅಥವಾ ದೇವಸ್ಥಾನ ಜೀರ್ಣೋದ್ಧಾರ ಆಗಿರ್ಬೋದು ಅಥವಾ ಅನೇಕ ಕಟ್ಟಡಗಳಿಗೆ ಇವತ್ತು ದುರಸ್ತಿ ಆಗ್ಬೋದು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಸಾರ್ವಜನಿಕವಾಗಿ ಏನು ಅವಶ್ಯಕತೆ ಇದೆ ಆ ಕೆಲಸಗಳಿಗೆ ಇವತ್ತು ಸಹಕಾರ ಮಾಡಿದ್ದೀವಿ. ನಾನು ಕೇಳೋದು ಇಷ್ಟೇ, ಇವತ್ತು ನಿಮ್ಮ ಕೊಡುಗೆ ಏನಿದೆ? ನೀವು ಕೂಡ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರಿ. ಒಂದು ಹೋಬಳಿಗೆನೆ 10 ರೂಪಾಯಿ ಕೆಲಸ ಮಾಡಿಲ್ಲ, ಒಂದು ಹೋಬಳಿಗೆನೆ 10 ರೂಪಾಯಿ ಕೆಲಸ ಮಾಡಿಲ್ಲ, ಒಂದು ಬೆಟ್ಟು ಮಾಡಿ ತೋರಿಸೋಂಥ ಒಂದು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ನಡೆದಿಲ್ಲ. ಇವತ್ತು ಆಯಿತು, ಏನೋ ಒಂದು ಅಚಾನಕ್ಕಾಗಿ ಇವತ್ತು ಪೆನ್ ಡ್ರೈವ್ನ ಹಂಚಿ ಇವತ್ತು ಸಂಸದರಾಗಿದ್ದಾರೆ. ಇವತ್ತು ಹೌದು, ಇವತ್ತು ನಾನು ನಿಮ್ಗೆ ಕೇಳೋಕ್ಕೆ ಇಷ್ಟಪಡ್ತೀನಿ, ಹಿಂದೆನೂ ಕೂಡ ನೀವು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾಗ ನಿಮ್ಮದೇ ಸರ್ಕಾರ ಇತ್ತು, ಈಗಲೂ ಕೂಡ ನಿಮ್ಮದೇ ಸರ್ಕಾರ ಇದೆ. ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡ್ತೀರಾ, ಜಿಲ್ಲೆಗೆ ಏನು ಮಾಡ್ತೀರಾ ಅಂತ ನಿರೂಪಣೆ ಮಾಡಿ. ಒಂದು ಎರಡನೇದು, ಇವತ್ತು ನಮ್ಮ ರೈತರಿಗೆ ನಾವು ನೋಡ್ತಾ ಇದ್ದೀವಿ, ನಮ್ಮ ಇಡೀ ಜಿಲ್ಲೆಯಲ್ಲಿ ಯಾವ ರೀತಿ ಕಷ್ಟ ಆಗ್ತಿದೆ, ಯಾವ ರೀತಿ ತೊಂದರೆಗಳಾಗ್ತಿದೆ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಇವತ್ತು ಕಬ್ಬು ಬೆಳೆಗಾರರಿಗೆ, ಇವತ್ತು ಕಬ್ಬಿಗೆ ಏನು ಕಬ್ಬು ಬೆಳೆಗಾರರು ನಮ್ಮ ರೈತರು ಕಡ್ಗುಲಿನ ಇವತ್ತು 1600 1700 ದಿನ ಬಡ್ಕೊತಾ ಇದ್ದಾರೆ. ನಾವು ಯಾರು ಕೂಲಿ ಕೊಡೋದು, ಇಲ್ಲಿ ಕಬ್ಬನ್ನು ಮಾರಿ ಸಕ್ಕರೆ ಮಾರಿ ಸಗಿತಾ ನಾವು ಯಾವ ಒಂದು ಅಲ್ಲಿಗಳಿಗೆ ಮನ್ನಾ ಆಗ್ತಿದೆ, ₹1 ದುಡ್ಡು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಇದ್ರ ಜೊತೆಗೆ ಈ ರೇಷ್ಮೆ ಬೆಳೆಗಾರರು ಯಾವ ಒಂದು ರೇಷ್ಮೆ ಮನೆ ಕಟ್ಟಕ್ಕೂ ಸಬ್ಸಿಡಿ ಬರ್ತಾರೆ ಸರ್ಕಾರದಿಂದ, ಯಾವುದೇ ಒಂದು ಅನುಕೂಲ ರೈತರಿಗೆ ಆಗ್ತಾರೆ ಇವತ್ತು. ಆಮೇಲೆ ಮುಖ್ಯವಾಗಿ ದೊಡ್ಡದಾಗಿ ಮನವಿ ಕೊಡೋದಲ್ಲ, ನಾವು ಏನೋ ನಾವು ಹೊಸದಾಗಿ ಸಂಸದಾಗಿ ಅಂದ್ಬಿಟ್ಟು ಮನವಿ ಕೊಡೋದು ದೊಡ್ಡ ವಿಷಯ ಅಲ್ಲ. ನೋಡಿದೆ ಮೊನ್ನೆ ಮಾಧ್ಯಮಗಳೆಲ್ಲ ಈ ಆನೆ ದಾಳಿ ವಿಷಯವಾಗಿ